ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದೇಳಿ. ಬೆಳಗಿನ ಆ ಸಮಯ ವೈಬ್ರೇಷನ್ ಹೈಯೆಸ್ಟ್ ಆಗಿರುತ್ತೆ. ನಿಮ್ಮಲ್ಲಿ ಯಾರೆಲ್ಲ 4 ಗಂಟೆಗೆ ಎದ್ದು ಅನುಭವವನ್ನು ಮಾಡಿದ್ದೀರಾ? ಬಹಳ ಬಹಳ ಶುಭಾಶಯಗಳು. ಈಗ ಮನಸ್ಸಿಗೆ ಅಭ್ಯಾಸ ಆಗಿಬಿಟ್ಟಿದೆ 4 ಗಂಟೆ ಎದ್ದೇಳಲಿಕ್ಕೆ. ಎವ್ರಿ ಸ್ಮಾಲ್ ಶಿಫ್ಟ್ ಇಸ್ ಎ ವೆರಿ ವೆರಿ ಬಿಗ್ ಅಚೀವ್ಮೆಂಟ್. ಯಾವ ಕಾರ್ಯವನ್ನ ಎಂದಿಗೂ ಮಾಡಿರೋದಿಲ್ಲ. ಎಂದಾದ್ರೂ USA ಹೋಗ್ಬೇಕಂದ್ರೆ ಅರ್ಧ ರಾತ್ರಿಗೆ ರೆಡಿ ಆಗ್ತಿದ್ರಿ, ಫ್ಲೈಟ್ಗಾಗಿ ಎದ್ದೇಳ್ತಿದ್ರಲ್ವಾ? ಈ ರೀತಿ ಬೇಗನೆ ಎದ್ದೇಳೋದೇ ಆದರೆ ಮೆಡಿಟೇಷನ್ ಮಾಡ್ಲಿಕ್ಕೋಸ್ಕರ ಎದ್ದಿದ್ದೀರಾ ಬೆಳಗ್ಗೆ 4 ಗಂಟೆಗೆ ಅಂತಂದ್ರೆ ನಾವು ಶುಭಾಶಯ ಹೇಳ್ಕೋಬೇಕು. ನಾನು ಆತ್ಮ ಮೆಡಿಟೇಷನ್ ಮಾಡ್ಲಿಕ್ಕೋಸ್ಕರ 4 ಗಂಟೆಗೆ ಎದ್ದೆ. ದಿಸ್ ಇಸ್ ದ ವೆರಿ ವೆರಿ ಬಿಗ್ ಅಚೀವ್ಮೆಂಟ್. ತಮಗ್ ತಾವು ಅಪ್ರಿಷಿಯೇಟ್ ಮಾಡ್ಕೊಳ್ತಾ, ತಮ್ಮಂತಾವು ಅಪ್ರಿಷಿಯೇಟ್ ಮಾಡ್ಕೊಳ್ಳುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ. ಅಪ್ರಿಸಿಯೇಷನ್ ನಮ್ಮ ಎನರ್ಜಿನ ಏನು ಮಾಡುತ್ತೆ? ಹೆಚ್ಚು ಮಾಡುತ್ತೆ. ಈಗ ನಾನು 2 ದಿನ ಮಾಡಿದ್ದೀನಿ, ಮರುದಿನ ಸಹ ಬೆಳಗ್ಗೆ ಎದ್ದೇಳಲಿಕ್ಕೆ ಪರಿಶ್ರಮ ಪಡಬೇಕಾಗಿಲ್ಲ. ಕೇವಲ ರಾತ್ರಿ ಮಲಗುವಂತಹ ಸಮಯಕ್ಕೆ ಗಮನ ಕೊಡಬೇಕು. ಯಾರು ಬೇಗ ಮಲಗಿಬಿಡ್ತಾರೆ ಹೇಳಿ, ಅವರಂತೂ ಬೇಗ ಎದ್ದು ಕುತ್ಕೊಳ್ಳೇಬೇಕು. ಯಾರಿಗಾದ್ರೂ ನಿದ್ರೆ ಬರುತ್ತಾ 10 ಗಂಟೆಗೆ ಮಲಗಿ ಬೆಳಗ್ಗೆ 7 ಗಂಟೆ ತನಕ ಎದ್ದೇಳಲ್ಲ ಅಂತ? ಸೊ ವಿ ಡೋಂಟ್ ಹ್ಯಾವ್ ಟು ಟೇಕ್ ಕೇರ್ ಅಬೌಟ್ ವಾಟ್ ಟೈಮ್ ಟು ವೇಕ್ ಅಪ್. ವಿ ಓನ್ಲಿ ನೀಡ್ ಟು ಟೇಕ್ ಕೇರ್ ಆಫ್ ವಾಟ್ ಟೈಮ್ ಟು ಸ್ಲೀಪ್. ಜೀವನ ಶೈಲಿಯಾಗಿದೆ. ಮಲಗುವಂತಹ ಸಮಯ ಸಾತ್ವಿಕವಾಗಿರಬೇಕು, ಎದ್ದೇಳುವಂತಹ ಸಮಯ ಸಹ ಸಾತ್ವಿಕವಾಗಿರಬೇಕು. ಬೆಳಗ್ಗಿನ ಸಮಯದಲ್ಲಿ ಎದ್ದು ಮೆಡಿಟೇಷನಲ್ಲಿ ಕೂತ್ಕೊಂಡು ಒಂದು ವೇಳೆ ನೀವು ನಿಮ್ಮ ಕಾರ್ಯದ ಬಗ್ಗೆನೇ ವಿಚಾರವನ್ನು ಮಾಡ್ತೀರಾ ಅಂದರು, ಆ ಸಮಯದಲ್ಲಿ ಇಡೀ ಜಗತ್ತಿನ ಒತ್ತಡ ತುಂಬಿದಂಥ ಮನಸ್ಸುಗಳೆಲ್ಲ ಏನು ಮಾಡ್ತಿರ್ತಾರೆ? ಆ ಸಮಯದಲ್ಲಿ ಮಲ್ಗಿರ್ತಾರೆ ಅಲ್ವಾ? ಇಟ್ಸ್ ಲೈಕ್ ನಾವು ಎಲ್ಲಿಗಾದ್ರೂ ಹೋಗ್ಬೇಕಂತಿದ್ರೆ ಬೆಳಗ್ಗೆನೆ ಹೊರಡಿ, ರಸ್ತೆ ಖಾಲಿ ಇರುತ್ತೆ ಅಂತ ಹೇಳ್ತೀವಲ್ವಾ? ಇಂಟರ್ನೆಟ್ಟಿಂದ ಹೆವಿ ಫೈಲು ಡೌನ್ಲೋಡ್ ಮಾಡಬೇಕು ಅಂತಿದ್ರೆ ಬೆಳಗ್ಗೆನೆ ಮಾಡಿ, ಇಂಟರ್ನೆಟ್ ಹೈ ಸ್ಪೀಡಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಏನಾದರೂ ಒಳ್ಳೆ ಸಂಕಲ್ಪವನ್ನು ಮಾಡಬೇಕಂತಿದ್ರೆ ಬೆಳಗ್ಗೆನೆ ಮಾಡಿ. ವಾತಾವರಣದ ಹೈವೇ ಸಂಪೂರ್ಣ ಖಾಲಿಯಾಗಿರುತ್ತೆ. ಬಹಳ ಆಳವಾದಂತಹ ವಿಚಾರವು ಮನಸ್ಸಿನಿಂದ ಹೊರಬರುತ್ತೆ ಬೆಳಗ್ಗೆ ಸಮಯದಲ್ಲಿ. ಅದಕ್ಕಾಗಿ ಸಮಯಕ್ಕೆ ಸರಿಯಾಗಿ ಮಲಗುವಂತಹದ್ದು. ಆಗ ಸಮಯಕ್ಕೆ ತನ್ನಷ್ಟಕ್ಕೆ ತಾನೇ ನಿದ್ರೆ ಸಮಾಪ್ತಿಯಾಗುತ್ತೆ. ಮಲಗೋದ್ಕಿಂತ ಮುಂಚೆ ತಮ್ಮ ಪೇರೆಂಟ್ಸ್ಗೆ ಹೇಳಿಬಿಡಿ. ಮಕ್ಕಳು ಹೇಳ್ತಾರಲ್ಲ ಎಕ್ಸಾಮ್ ಟೈಮ್ನಲ್ಲಿ, ಮಮ್ಮಿ ನನಗೆ ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ಬಿಡಿ ಅಂತ ಹೇಳಿಬಿಟ್ಟು, ಅದೇ ರೀತಿ ನಾವು ಬಾಬನಿಗೆ ಹೇಳ್ತೀವಿ, ಬಾಬಾ ನಮಗೆ ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ಬಿಡಿ. ಆಮೇಲೆ ನೋಡಿ, ಅವ್ರು ನಿಮಗೆ ಮಲ್ಗೋಕ್ಕೆ ಬಿಡೋದಿಲ್ಲ. 4 ಗಂಟೆ ಮೇಲೆ ಮಲ್ಗೋಕ್ಕೆ ಬಿಡಲ್ಲ. ನೀವು ಒಂದ್ಸರಿ ಅವ್ರಿಗೆ ಹೇಳಿ ನೋಡಿ, ಆಮೇಲೆ ಅವ್ರು ನಿಮಗೆ ಮಲ್ಗೋಕ್ಕೆ ಬಿಡಲ್ಲ. 4 ಗಂಟೆ ಆದ ನಂತರ ನಿಮ್ಗೆ ಅನ್ಸುತ್ತೆ, ಯಾಕೆ ನಿದ್ರೆನೇ ಬರ್ತಾ ಇಲ್ಲ? 4 ಗಂಟೆ ಆದಮೇಲೆ ನಿದ್ರೆ ಬರೋದಿಲ್ಲ. ಹೀಗೆ ಸ್ವಲ್ಪ ದಿನದ ನಂತರ ಅದು ಅಭ್ಯಾಸ ಆಗಿಬಿಡುತ್ತೆ. ಬೆಳಗ್ಗೆ ಪ್ರತಿ 1 ಗಂಟೆಯ ನಂತರ ರಾತ್ರಿ ಮಲಗೋಕ್ಕಿಂತ ಮುಂಚೆ ಹಾಗೂ ಊಟಕ್ಕಿಂತ ಮುಂಚೆ, ನೀರು ಕುಡಿಯೋಕ್ಕಿಂತ ಮುಂಚೆ ಆ ಆಹಾರದಲ್ಲಿ, ಆ ನೀರಿನಲ್ಲಿ ತಮ್ಮ ಸಂಕಲ್ಪವನ್ನು ಹಾಕಿ, ಎಂತಹ ಅನ್ನ ಅಂತಹ ಮನ. ಅನ್ನದ ಒಳಗೆ ತಮ್ಮ ಸಂಕಲ್ಪವನ್ನು ಬೆರೆಸಿದ್ದೀರಾ? ಅದು ಮನಸ್ಸಿನೊಂದಿಗೆ ಸೇರಿ ಮುಂದಿನ 2 ಗಂಟೆಗಳ ಕಾಲ ಸೇವೆ ಮಾಡುತ್ತೆ. ನೀರಿನ ಗ್ಲಾಸ್ನಲ್ಲಿ ತಮ್ಮ ಸಂಕಲ್ಪವನ್ನು ಹಾಕಿಬಿಟ್ಟಿದ್ದೀರಾ ಅಂದರೆ ಎಂತಹ ನೀರು ಅಂತಹ ನುಡಿ. ನೀರು ಕುಡಿಯೋಕ್ಕಿಂತ ಮುಂಚೆ 20 ಸೆಕೆಂಡ್ಸ್ ಸ್ಟಾಪ್ ಮಾಡಿ. ನಾನು ಪರಮಾತ್ಮನ ಫರಿಷ್ಠ ಆಗಿದ್ದೇನೆ, ಲೈಟ್ ಆಗಿದ್ದೇನೆ, ಈಸಿಯಾಗಿದ್ದೇನೆ, ನಾನು ಸತ್ಯುಗಿ ಆತ್ಮ ಆಗಿದ್ದೇನೆ. ಈಗ ಸ್ವಲ್ಪ ತಮ್ಮ ಗ್ಲಾಸನ್ನು ಎದುರುಗಡೆ ಇಟ್ಕೊಳ್ಳಿ, ನೀರಿನ ಗ್ಲಾಸ್ ಎದುರುಗಡೆ ಇಟ್ಕೊಳ್ಳಿ. ಸ್ವಲ್ಪ ಒಂದು ವೇಳೆ ನಾವು ಇದನ್ನು ಎನರ್ಜೈಸ್ ಮಾಡಲಿಲ್ಲ ಅಂತಂದರೆ ಇದರೊಳಗೆ ಪೂರ್ತಿ ಜಗತ್ತಿನ ಎಲ್ಲ ಸಮಸ್ಯೆಗಳ ವೈಬ್ರೇಷನ್ ಇದೆ. ನನ್ನ ಬೆಳಗಿನ ಸಂಕಲ್ಪ ಯಾವುದಿದೆ ಅಲ್ವಾ, ಅದು ನಿರರ್ಥಕವಾಗಿಬಿಡುತ್ತೆ ಯಾವಾಗ ನಾನು ಹೆವಿ ವೈಬ್ರೇಷನ್ನ ನೀರನ್ನು ಕುಡಿದಾಗ ಅಥವಾ ಆಹಾರವನ್ನು ಸ್ವೀಕರಿಸಿದಾಗ. ಈ ನೀರಿನಲ್ಲಿ ಒಮ್ಮೊಮ್ಮೆ ಕೆಲವರ ಟೆನ್ಷನ್ ತುಂಬಿರುತ್ತೆ. ಆಹಾರವನ್ನು ಯಾರು ತಯಾರಿಸಿರ್ತಾರೆ ಅವರ ಚಿಂತೆ ಮತ್ತು ಭಯ ತುಂಬಿಕೊಂಡಿರುತ್ತೆ. ಮತ್ತೆ ನನ್ನ ಬೆಳಗಿನ ಸಂಕಲ್ಪ ಏನಿರುತ್ತಲ್ವ ಅದು ಓವರ್ ಪವರ್ಡ್ ಆಗಿಬಿಡುತ್ತೆ. ಆ ಕಾರಣ ನಾನು ಊಟ ಮಾಡೋಕ್ಕಿಂತ ಮುಂಚೆ, ನೀರು ಕುಡಿಯೋಕ್ಕಿಂತ ಮುಂಚೆ 30 ಸೆಕೆಂಡ್ ಪಾಸ್ ಮಾಡಬೇಕು. ಪರಮಾತ್ಮನ ಸರ್ವಶಕ್ತಿಗಳು ಈ ನೀರಿನ ಕಣ ಕಣದಲ್ಲಿ ತುಂಬಿಕೊಂಡಿದೆ. ಇದು ಈಗ ನೀರಲ್ಲ, ಸತ್ಯುಗದ ಅಮೃತವಾಗಿದೆ. ನಾನು ಸತ್ಯುಗಿ ಡಿವೈನ್ ಆತ್ಮ ಆಗಿದ್ದೇನೆ. ನನ್ನೆಲ್ಲ ಕೆಲಸ ಪರ್ಫೆಕ್ಟ್, ಸ್ಮೂತ್. ಇವತ್ತಿನ ಮೀಟಿಂಗ್ ಬಹಳ ಬ್ಯೂಟಿಫುಲ್ ಆಗಿದೆ.
ಎಂತಹ ನೀರು ಅಂತಹ ನುಡಿ. 30 ಸೆಕೆಂಡ್ಸ್ ಊಟ ಮಾಡೋಕ್ಕಿಂತ ಮುಂಚೆ, 30 ಸೆಕೆಂಡ್ಸ್ ನೀರು ಕುಡಿಯೋಕ್ಕಿಂತ ಮುಂಚೆ. ಬೇರೆ ಸಮಯದಲ್ಲೆಲ್ಲ ಬೇಡ ಅಂತನಾ? ಹಾಗಿದ್ರೆ ಸಂಕಲ್ಪ ಪವರ್ಫುಲ್ ಆಗಿರುತ್ತೆ. ಆದರೆ ಇಷ್ಟು ಪವರ್ಫುಲ್ ಅಂತ ಅನ್ಕೋಬೇಡಿ, ಬಹಳಷ್ಟು ತಾಮಸಿಕ ವಸ್ತುವನ್ನ ಪ್ಯೂರ್ ಮಾಡಿಬಿಡುತ್ತೆ ಅಂತ. ಪ್ರತಿಯೊಂದು ವಸ್ತುವಿನದ್ದು ತನ್ನದೇ ಆದಂಥ ವೈಬ್ರೇಷನ್ ಇರುತ್ತೆ. ಇಷ್ಟು ಸ್ವಲ್ಪ ಸ್ವಲ್ಪವಾಗಿ ಮಾಡಿದ್ದೀರಾ. ಎಲ್ಲಕ್ಕಿಂತ ಮೊದಲು ನಾವು ಹಾಂಜಿ ಅಂತ ಹೇಳಿದೀವಲ್ಲ, ಯಾವುದಕ್ಕೆ ಹೇಳಿ? ನಾವು ಸೆಂಟರ್ಗೆ ಹೋಗಿ ಪರಮಾತ್ಮನ ಜ್ಞಾನವನ್ನು ಕೇಳ್ತೇವೆ ಅಂತ. ಬೆಳಗ್ಗೆ ಬೆಳಗ್ಗೆ ಪತ್ರಿಕೆನ ಓದುವಂತಿಲ್ಲ, ಬೆಳಗ್ಗೆ ಬೆಳಗ್ಗೆ ನ್ಯೂಸ್ ಬೇಕಿಲ್ಲ. ಬೆಳಗ್ಗೆಯನ್ನ ಜ್ಞಾನದಿಂದ ಪ್ರಾರಂಭಿಸೋಣ, ಅಂತಹ ವಾತಾವರಣದಿಂದ ಪ್ರಾರಂಭಿಸೋಣ. ಅಲ್ಲಿ ಕೂತಿರುವಂತಹವರೆಲ್ಲರೂ ಸಹ ಏನಾಗಿರ್ತಾರೆ? ಹೈ ವೈಬ್ರೇಷನ್ ಇಂದ ತುಂಬಿರ್ತಾರೆ. ಅವರೆಲ್ಲರ ಸಂಘದ ಬಣ್ಣ ಹತ್ಕೊಂಡ್ಬಿಡುತ್ತೆ. ಫರಿಷ್ಠೆಗಳ ಸಂಘದಲ್ಲಿ ಕೂತ್ಕೊಂಡ್ರೆ ಫರಿಷ್ಠೆಗಳಾಗ್ಬಿಡ್ತೇವೆ. ತಪ್ಪು ಕೆಲಸ ಮಾಡುವಂಥವರ ಸಂಘದಲ್ಲಿ ಕೂತ್ಕೊಂಡಾಗ ಅವರ ಬಣ್ಣ ಸ್ವತಃ ನಮ್ಮ ಮೇಲೆ ಹತ್ಕೊಂಡ್ಬಿಡುತ್ತೆ. ಯಾವಾಗ ನಾವು ನಮ್ಮೊಳಗೆ ಇಷ್ಟು ತಾಕತ್ತನ್ನು ತುಂಬಿಸ್ಕೊಂಡ್ಬಿಡ್ತೇವೆ, ಆಗ ನಾವು ನಮ್ಮದೇ ಆದಂತಹ ವಿಧಾನವನ್ನು ಪ್ರಾರಂಭಿಸೋಣ. ಕಾರ್ಯ ಮಾಡುವ ಹಾಗೂ ಬಿಸ್ನೆಸ್ ಮಾಡುವಂತಹ ಶೈಲಿಯಲ್ಲಿ. ನೀವು ಥರ್ಸ್ಡೇಗೆ ಚಪ್ಪಾಳೆ ಹಾಕಿದ್ರಿ. ಯಾಕೆ ಹೇಳಿ? ಇಲ್ಲಿಂದ ಹೋದ್ಮೇಲೆ ಸತ್ಯುಗಿ ವಿಧಾನದಲ್ಲಿ ಕಾರ್ಯಕಲಾಪವನ್ನು ಮಾಡ್ತೇವೆ ಅಂತ ಹೇಳ್ಬಿಟ್ಟಲ್ವಾ? ಎಸ್, ಹೌದಲ್ವಾ? ಆ ಪ್ರತಿಜ್ಞೆ ನಡೀತಾ ಇದೆಯಾ? ಕಾಯಮಾಗಿದೆಯಾ? ಹೌದಲ್ವಾ? ಅದಕ್ಕಾಗಿ ಕೇವಲ ಏನು ಮಾಡಬೇಕು? ನಾನು ಸತ್ಯುಗಿ ಆತ್ಮ ಆಗಿದ್ದೇನೆ. ಸತ್ಯುಗಿ ಆತ್ಮ ಬಿಸ್ನೆಸ್ ಸಹ ಸತ್ಯುಗಿ ವಿಧಾನದಲ್ಲೇ ಮಾಡ್ತವೆ. ಅಂತಹವರಲ್ಲಿ ಕೊಡುವಂತಹ ಭಾವನೆ, ಸೇವೆ ಮಾಡುವಂತಹ ಭಾವನೆ, ಬಿಸ್ನೆಸ್ ಸಹ ಸೇವೆನೇ ಆಗಿದೆ. ಜಗತ್ನಲ್ಲಿ ಈ ಸಮಯದಲ್ಲಿ ಏನಾಗಿದೆ ಅಂದರೆ, ಧರ್ಮ ಬೇರೆ, ಕರ್ಮನೇ ಬೇರೆಯಾಗ್ಬಿಟ್ಟಿದೆ. ಧರ್ಮದಲ್ಲಿ ದಾನ, ಪುಣ್ಯ, ಪೂಜಾ, ಪಾಠ. ಇನ್ನು ಕರ್ಮದಲ್ಲೇನಿದೆ? ಹಾಗೆಲ್ಲ ಹೇಗೆ ಬಿಸ್ನೆಸ್ ಆಗುತ್ತೆ? ಸ್ವಲ್ಪ ಮೇಲೆ ಕೆಳಗೆ ಮಾಡಬೇಕಾಗತ್ತೆ. ಹೀಗಂದ್ರೆ ಧರ್ಮ ಮತ್ತು ಕರ್ಮ ಎರಡು ಬೇರೆ ಆಗ್ಬಿಡ್ತು. ಸ್ಪಿರಿಚುವಾಲಿಟಿ ಅಂದರೆ ಅರ್ಥ ಪ್ರತಿಯೊಂದು ಕರ್ಮದಲ್ಲಿ ಧರ್ಮದ ಆಧಾರವನ್ನಿಟ್ಟುಕೊಂಡು ನಡೆಯುವಂಥದ್ದು. ಧರ್ಮ ಅಂದರೆ ಅರ್ಥ ನಾನು ಆತ್ಮನ ಸ್ವಂತ ಧರ್ಮ. ಪವಿತ್ರತೆ, ಜ್ಞಾನ, ಶಾಂತಿ, ಪ್ರೇಮ, ಶಕ್ತಿ, ಈ ಎಲ್ಲ 7 ಗುಣಗಳು ನಾನು ಆತ್ಮನ ಧರ್ಮವಾಗಿದೆ. ಅವು ಪ್ರತಿ ಕರ್ಮದಲ್ಲಿ ಯಾವಾಗ ಬರುತ್ತೆ ಆಗ ನನ್ನ ಕರ್ಮಯೋಗಿ ಅಂತ ಕರೆಸ್ಕೋತೇನೆ. ಹಾಗಂದ್ರೆ ಈಗ ಸತ್ಯುಗಿ ಆತ್ಮ ಅನ್ಯರ ಲಾಭವನ್ನು ವಿಚಾರ ಮಾಡ್ತಾನೂ ಸಹ, ತನಗಿಂತಲೂ ಮೊದಲು ಅನ್ಯರಿಗೆ ಸಹಯೋಗವನ್ನು ಕೊಡ್ತಿದ್ದಾಗಿಯೂ ಸಹ ಯಾವಾಗ ಸೇವೆ ಮಾಡ್ತಾರೆ ಆಗ ಆ ಸೇವೆ 24 ಅವರ್ಸ್ ನಡೆಯುತ್ತೆ. ರಾತ್ರಿ ನೀವು ಯಾವಾಗ ಮಲಗ್ತಿರಲ್ವಾ, ಆಗಲೂ ನಿಮ್ಮಿಂದ ಬ್ಯೂಟಿಫುಲ್ ಎನರ್ಜಿ 4 ಕಡೆಗೂ ಹರಡ್ತಾ ಇರುತ್ತೆ. 24 ಅವರ್ಸ್ ಸೇವೆ ಆಗುತ್ತೆ ನಿಮ್ಮಿಂದ. ಯಾರು ಪೂರ್ತಿ ದಿನ ಸೇವೆ ಮಾಡ್ತಾರೆ ಅವರೆಷ್ಟು ಪುಣ್ಯ ಸಂಪಾದಿಸ್ತಾರೆ? ಯಾರು ಪೂರ್ತಿ ದಿನ ಸೇವೆ ಮಾಡ್ತಾರೆ ಅವರೆಷ್ಟು ಪುಣ್ಯವನ್ನು ಸಂಪಾದಿಸಿರ್ಬೋದು? ಇನ್ಯಾರು ಇಷ್ಟು ಪುಣ್ಯವನ್ನು ಸಂಪಾದಿಸಿರ್ತಾರೆ ಅವರು ಖುಷಿಯಾಗಿರ್ತಾರೆ. ಖುಷಿಯನ್ನು ಬಿಟ್ಟು ಇನ್ನೇನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ಯಾರು ಪುಣ್ಯ ಮತ್ತು ಆಶೀರ್ವಾದವನ್ನು ಸಂಪಾದಿಸ್ತಾರೆ ಅಂತಹವರು ಪೂರ್ತಿ ದಿನ ಹಾರ್ತಾ ಇರ್ತಾರೆ. ಲೈಟ್ ಲೈಟ್ ಲೈಟ್. ಯಾರು ಸ್ವತಃ ತಾವು ಹಾರ್ತಿರ್ತಾರೆ ಅವ್ರ ಪರಿವಾರನೂ ಸಹ, ಅವರ ಕರ್ಮಚಾರಿಗಳು ಸಹ ಅವ್ರ ಜೊತೆಗೆ ಹಾರ್ತಾ ಇರ್ತಾರೆ.